69ರಲ್ಲಿ ಚರ್ಚೆ ಪ್ರಾರಂಭ ಮಾಡಿದರೆ ಅದಕ್ಕೆ ಉತ್ತರ ನೀಡಿದ್ದೇನೆ. ಆಯ್ತಾ ಪ್ರೇಯರು? ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಬೇರೆಯವರಾಗಿದ್ದರೆ ನಾನು ಈ ರೀತಿ ಉತ್ತರಕ್ಕೆ ನಾನೇನು ಆರಾಮ್ಸೆ ಕೂತ್ಬಿಡ್ತಾ ಇದ್ದೆ, ಆರಾಮ್ಸೆ ಕೂತ್ಕೊತಾ ಇದ್ದೆ. ಬೇರೆ ಮುಖ್ಯಮಂತ್ರಿ ಆಗಿದ್ದರೆ ಕೊನೆಯವರು ಕೇಳಿ, ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ, ಕನ್ನಡದ ಕಟ್ಟಾಳು. ನನ್ನ ಮೊನ್ನೇನು ಪದ ಹೇಳಿದೆ, ಅದೇನೋ ಹೇಳಿದೆ, ನಾನು ನಾಲ್ಗೆ ಕಟ್ ಮಾಡಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ. ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು. ಹೌದಪ್ಪ, ನೋಡಿ, ಹೌದು ಹುಲಿ ಕಂತು. ನನಗೆ ಅರ್ಥ ಆಗದೆ ಇರೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, KPSC ಅವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು. ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಅದರಲ್ಲಿ 6 ತಪ್ಪಾಗಿದೆ. 6 ತಪ್ಪಿಗೋಸ್ಕರ ನಾವು ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ? ಕರೆಕ್ಟ್. 10 ಅಂದ್ರೆ 6 ಆದ್ಮೇಲೆ ಎಕ್ಸ್ಟ್ರಾ ಆದ್ರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ. ತಾವು ಕನ್ನಡ ಕಾವಲು ಸಮಿತಿ ಅಲ್ಲ, ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನೇನು ಮಾತಾಡಲ್ಲ. ಫಸ್ಟ್ ಟೈಮ್ ಆದಾಗ 59 ತಪ್ಪನ್ನ ಹುಡುಕಿದೀವಿ. 59 ತಪ್ಪು ಫಸ್ಟ್ ಟೈಮ್ ಆದಾಗ. ಒಂದು ನಿಮಿಷ ಸರ್, ಮಾತಾಡ್ಬಿಡ್ತೀನಿ. ನೀವು ಮಾತಾಡಿದಾಗ ನಾನು ಎಷ್ಟು ಕೂಲಾಗಿ ಕೇಳಿದ್ದೀನಿ ಸರ್. ನಿಮ್ ಬಗ್ಗೆ ಹೊಗಳಿದ್ದೀನಿ ನಾನು. ಏನೋ ಕನ್ನಡ ಕಾವಲು ಸಮಿತಿ ಎಲ್ಲ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ನಾನು? ಏನು ಮಾತಾಡಲ್ಲ. ಮತ್ತೆ ಸರಿ, ಅವರು 59 ತಪ್ಪಾದಾಗ ಅವರು ಯಾರು ಲೋಕಸೇವಾ ಆಯೋಗದವರು 10 ತಪ್ಪಾಗಿದೆ ಅಂತ ಹೇಳಿದ್ರು. ನಾನು ನಿಮ್ಗೆ ದಾಖಲೆ ಕೊಡ್ತೀನಿ. ತಜ್ಞರ ಸಮಿತಿ ತಜ್ಞರು ಅದೇ ನಿಮ್ಗೆ ಹೇಳಿರೋದಲ್ಲ ಸರ್. ಅವ್ರ ತಜ್ಞರ ಸರ್, ಅವರು ರೋಗಗ್ರಸ್ತರು. ಅವರು ರೋಗಗ್ರಸ್ತರು ಅಲ್ಲಲ್ಲ, ತಜ್ಞರಾಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ. ಅವರು ಜ್ಞಾನ ಇದ್ರೆ ನೋಡ್ಬೇಕಾಯ್ತಲ್ಲ. ಅವ್ರಿಗೆ 2.5 ಲಕ್ಷ ಸಂಬಳ ಅಂತ ಕೊಡ್ತಾ ಇದ್ದೀರಿ. ಕಾರ್ ಯಾಕೆ ಕೊಡ್ತಾ ಇದ್ದೀರಿ ಅವ್ರಿಗೆ? ಎಕ್ಸ್ಪರ್ಟ್ ಅಂತ ಯಾಕೆಲ್ಲ ಸೆಲೆಕ್ಷನ್ ಮಾಡಿದ್ರಿ? ವೈ? ನಾನ್ ಮಾಡಿಲ್ಲಪ್ಪ. ಸರ್ ನಿಮ್ಗೆ ಹೇಳ್ತಾ ಇಲ್ಲ ನಾನು. ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ, ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು? ಯಾವ್ದ್ರ? ನಾನು ನಿಮ್ಗೆ ನೋಡಿ ಸರ್, 2 ಕಳಿಸ್ತೀವಿ ಸರ್. 2 ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ. ಇಲ್ಲೇ ಕಳಿಸ್ತೀನಿ. ನೀವಿಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ, ನೀವೇನು ಹುಡ್ಕಂಗೂ ಇಲ್ಲ. ಫಸ್ಟ್ ಟೈಮ್ ಆದಾಗ 59 ತಪ್ಪು ಮಾಡವ್ರೆ. ಸೆಕೆಂಡ್ ಟೈಮು ಆದಮೇಲೆ ತಾವು ಫಸ್ಟ್ ಟೈಮ್ ಆದಾಗೆ ತಾವು ರಿಯಾಕ್ಟ್ ಮಾಡಿದ್ದೀರ. ಫಸ್ಟ್ ಟೈಮ್ ಆದಾಗ ತಾವು ಭಾಳ ಚೆಂದಾಗಿ ರಿಯಾಕ್ಟ್ ಮಾಡಿದ್ದೀರ. ಇಂಗ್ಲೀಷಲ್ಲಿದೆ, ಓದ್ತೀನಿ ಸ್ವಲ್ಪ.